ಸ್ವಾಗತ ಸುಸ್ವಾಗತ. ಏನು ಸ್ವಾಗತ? ತಗೊಳ್ಳಿ ಮೈಕ್, ಕುತ್ಕೊಳ್ಳಿ ಅಲ್ಲಿ. ಇಲ್ಲ ಅಲ್ಲ ಅಲ್ಲೇ ಚೇರ್ ಮೇಲೆ. ಇವಾಗ ನಾವು ಕೆಲವೊಂದು ಕ್ವೆಶನ್ಸ್ ಕೇಳ್ತೀವಿ. ನಿಮ್ ಟಿಪಿಕಲ್ Q&A ಇರಲ್ಲ. ಓಕೆ ಓಕೆನಾ? ನೀವು ಅನ್ಕೊಳ್ದೇ ಇರೋ ತರ ಕ್ವೆಶನ್ಗಳು, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಓಕೆ ರೆಡಿನಾ? ಏನು ಹೇಳಲ್ಲ, ಯಾಕೆ ಹೇಳಬೇಕು? ಏನಿದು ವೀಕೆಂಡ್ ವಿತ್ ಕಾವ್ಯನಾ? ಆಕ್ಚುಲಿ ರಾಜ್ಕುಮಾರ್ ಚೆನ್ನಾಗಿ ಮಿಮಿಕ್ ಮಾಡ್ತೀಯ, ಹಳಿ. ಸೊ ಇವಾಗ ಕಾಲ್ ಬರುತ್ತೆ ಅಂತ ಕಾಲ್ ಪಿಕ್ ಮಾಡಿ, ಲ್ಯಾಂಡ್ ಲೈನ್ ತರ ಇದು, ಕಾಲ್ ಪಿಕ್ ಮಾಡ್ಬಿಟ್ಟು ರಾಜ್ಕುಮಾರ್ ಅವ್ರ ತರ ಮಾತಾಡೋದು. ಓಕೆ ಓಕೆ. ಹಲೋ ಮಿಸ್ ಕಾವ್ಯ, ಹೌ ಡು ಯು ಡು? ಹಾಯ್ ಗೀತಾ. ಹಲೋ ಮಿಸ್ಟರ್ ಸಂದೀಪ್. ಸರಿ, ಇವಾಗ ಫಸ್ಟ್ ನಿಮ್ ಸ್ಟೈಲ್ ಅಲ್ಲಿ ಯಾವಾಗ್ಲೂ ಕೇಳ್ಬೇಕನ್ನ ನಾನು. ಹಾಯ್ ನಾನು ಸಂದೀಪ್, ನಿಮ್ ಸ್ಟೈಲ್ ಅಲ್ಲಿ ಒಂದ್ಸಲ ಹೇಳೋದನ್ನ. ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಓಕೆ, ಈಗ ನಿಮ್ದು 3 ಯಾರು ಫೇವರೇಟ್ ಆಕ್ಟರ್ಗಳು? ಓ ಮೈ ಗಾಡ್, ರಾಂಗ್ ಟೈಮಲ್ಲಿ ಕೇಳ್ತಾ ಇದೆಯಾ ಫೇವರೇಟ್ ಆಕ್ಟರ್ ಅಂತ. ಓಕೆ, ನನಗೆ ಸ್ಟಾರ್ಟಿಂಗು ನಾನು ಸಣ್ಣ ಇರ್ಬೇಕಾದ್ರೆ ರವಿಚಂದ್ರನ್ ಫೇವರೇಟ್ ಆಕ್ಟರ್ ಆಯಿತಾ. ಅದಾದಮೇಲೆ ಸುದೀಪು, ಅದಾದಮೇಲೆ ಇಂಗ್ಲೀಷಲ್ಲಿ ನನಗೆ A few moments later. ಇವನಿದಾನಲ್ಲ ಪಿಕ್ಕಿ ಬ್ಲೆಂಡರ್ಸ್ ಇಲ್ಲ ನನ್ನ ಹೆಸರೇನು, ಓಪನ್ ಹೈಮರ್ ಇದಾರಲ್ಲ, ಹೆಸರು ಗೊತ್ತಿಲ್ಲ, ಬಟ್ ಅವ್ನ ಆಕ್ಟಿಂಗ್ ಇಷ್ಟ. ಹಾಂ, ಈಗ 3 ಆಕ್ಟರ್ಗಳು ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೇಡಮ್ ನಮಸ್ಕಾರ, ಬಂದ್ಬಿಡ್ತೀನಿ ನಾನು. ಬಾಯ್ ಫ್ರೆಂಡ್ಸ್. ಇದನ್ನ ಪ್ಲಾನ್ ಮಾಡಿದ್ರೆ ಆಗಿಂದ ನೀವು ರವಿಚಂದ್ರನ್ ಅಲ್ಲ ಅವರು ಆ ಡೈಲಾಗ್ ಹೇಳಿದ್ರೆ ಯಾವ ತರ ಅವ್ರ ಸ್ಟೈಲ್ ಅಲ್ಲಿ. ಈಗ ನೀನ್ ಹಾಕಿದ್ರೆ ಹೆಂಗ್ ಮಾಡ್ತಿದ್ದೆ, ನೀನ್ ಹೆಂಗ್ ಮಾಡ್ತಿದ್ದೆ ಮಾಡು. ಈಗ ನನಗೆ ಹೇಳ್ತಿದ್ದಲ್ಲ, ರವಿಚಂದ್ರನ್ ಅವ್ರು ಆಗಿದ್ರೆ ಹೆಂಗ್ ಮಾಡ್ತಿದ್ರು ಮಾಡಿ ನೀನೀಗ. ಆಯ್ತು, ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ, ಪ್ಲೀಸ್. ನೀವೇ ಚೆನ್ನಾಗಿ ಮಾಡ್ತೀವಿ ಬಿಡು. ಓಕೆ, ನೆಕ್ಸ್ಟ್. ಇಲ್ಲ ಇಲ್ಲ, ಅದನ್ನ ಹೇಳ್ಬೇಕು. ನಿಜ ನನಗೆ ನಿಜ ವೀಕ್ ಮಾಡಕ್ಕಾಗಲ್ಲ ನನಗೆ. 3 ಜನ ಇಮಿಟೇಟ್ ಮಾಡಬೇಕು ಆ ಡೈಲಾಗ್. ಓಕೆ ಆಯ್ತು, ರವಿಚಂದ್ರನ್ ಅವರ ನೀನ್ ಹೇಳ್ದಂಗೆ ಮಾಡ್ತೀನಿ ನಾನು. ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ, ಪೀಸ್ ಪೀಸ್. ಹಾಯ್ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಹಾಯ್. ಅವ್ರ ವಾಯ್ಸ್, ಸುದೀಪ್ ಅವ್ರ ವಾಯ್ಸ್ ಎಲ್ಲ ಯಾರಿಗೂ ಬರಲ್ಲ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇತ್ತೀಚೆಗೆ ಮೀಮ್ಸ್, ಈ ವೈರಲ್ ಕಂಟೆಂಟ್ ಎಲ್ಲ ತುಂಬಾ ಫೇಮಸ್ ಅಲ್ಲ. ಸೊ ನಿನಗೆ ಇತ್ತೀಚೆಗೆ ಫೇವ್ರೇಟ್ ಆಗಿರೋ ಟಾಪ್ 3 ಮೀಮ್ಸ್ ಅಥವಾ ವೈರಲ್ ವಿಡಿಯೋ ಅವ್ರದನ್ನ ಏನಾದ್ರು ಹೇಳು. ಒಂದು ದಿನ No comments. No comments. ಅಷ್ಟೇ ಹೇಳೋದು ನಾನು, ಅಷ್ಟೇ ಹೇಳಕ್ಕೆ. ಬಾಯ್ ಫ್ರೆಂಡ್ಸ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 2 ಆಯ್ತು ಅನ್ಸುತ್ತೆ. ಇನ್ನೊಂದು ದೇವರು ಎಲ್ಲ ಯಾಕೆ ಏನಂತೀರಾ ಅದೊಂದು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಹೊರೆಯನ್ ಮಾಲಿಗೆ ಬಂದಿದೀವಿ ಫ್ರೆಂಡ್ಸ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಾಯ್ ಗಾಯ್ಸ್, ಏನ್ ಗೊತ್ತಾ, ನಾನು ಇವತ್ತು ಓರಿಯನ್ ಮಾಲ್ ಬಂದೆ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಈಗ ನಾವು ಗೊತ್ತಾ ನಿಮ್ಗೆ ಒಂದು ಲಿರಿಕ್ಸ್ ಇರುತ್ತೆ, ಅದನ್ನ ನಾವು ತಪ್ಪಾಗಿ ನಮ್ ತಲೆಯಲ್ಲಿ ಇರುತ್ತೆ, ನಾವು ಹಂಗೆ ಧೈರ್ಯವಾಗಿ ಹಾಡ್ತಾ ಇರ್ತೀವಿ. ಆಮೇಲೆ ಬೇರೆಯೊಬ್ರು ಹೇಳದ್ಮೇಲೆ ಆತರ ಅಲ್ಲ, ಅದು ಯಾವಾಗ್ಲೂ ಆಗ್ತಾ ಇರತ್ತೆ. ಯಾವ್ದಾರ ಆತರದೊಂದು ಇದ್ಯಾ ಸಾಂಗ್? ಬೇಕಾದಷ್ಟಿದೆ, ಎಲ್ಲಾ ಸಾಂಗು ಹಂಗೆ ಎಲ್ಲರಿಗೂ ಗೊತ್ತಿರ್ತಾರೆ. ಯಾವ್ದಾದ್ರು ಒಂದ್ ಸಾಂಗ್ ತಕ್ಷಣ ತಲೆಗೆ ಯಾವ್ದು ಸಾಂಗ್ ಬಂತಿವಾಗ? ನೀನೇ ಬರೀ ನೀನೇ, ಈ ಹಾಡಲ್ಲಿ ಪದವೆಲ್ಲ ನೀನೇ. ಪ್ರಾಬ್ಲಮ್ ಆಗುತ್ತೆ ಹೇಳಿದ್ರಲ್ಲ. ಸೊ ಈ ಪಬ್ಲಿಕ್ ಅಲ್ಲಿ ಯಾವ್ದಾದ್ರು ಎಂಬಾರಸಿಂಗ್ ಥಿಂಗ್ ನೋಡಿದ್ಯಾ? ಅಥವಾ ನೀನೀಗ ಯಾರಾದ್ರೂ ಹಾಯ್ ಅಂದ್ರೆ ಅವ್ರು ಯಾರೋ ಹಾಯ್ ಅಂತಿರ್ತಾರೆ, ನಿನ್ಗೆ ಅನ್ಕೊಂಡ್ಬಿಟ್ಟು ಹಾಯ್. ತುಂಬಾ ಸಲ ಆಗಿದೆ ಅದು, ಒಂದ್ಸಲ 2 ಸಲ ಅವ್ರು ಹೇಳ್ಬೋದು, ಬಟ್ ಬೇಜಾನ್ ಸಲ ಆಗಿದೆ. ಪ್ರತಿ ಸಲ ಆಗ್ತಾನೆ ಇರುತ್ತೆ. ಯಾವ್ದಾದ್ರು ಮೂಢನಂಬಿಕೆಗಳ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಇವಾಗ ನಾನು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಾನು ಪ್ರತಿ ಸಲ ಅನ್ಕೋತಿದ್ದೆ, ಇವತ್ ನಾನು 3 ಹಸು ನೋಡಿದ್ರೆ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ. ಯಾವ್ದಾದ್ರು ಫೇಮಸ್ ಸೆಲೆಬ್ರಿಟಿನ ಮೀಟ್ ಮಾಡಿದಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಅಂತ ಏನಾದ್ರು ಅಂದು ಒಂದ್ಸಲ ಆಗಿತ್ತಲ್ಲ. ಅಯ್ಯೋ ದೇವ್ರೇ,
ಆಗಿತ್ತು, ಈಗ ಮತ್ತೆ ಆಗ್ತಾ ಇದೆ. ಇವರು ಡೈರೆಕ್ಟ್ರು ಸಪ್ತಸಾಗರ ಆಚೆ ಡೈರೆಕ್ಟ್ರು ಹೇಮಂತ್ ಅವ್ರಿಗೂ ಈಗ ನೋಡಿ ಮತ್ತವ್ರ ಹೆಸರು ಮಾಡ್ತಾ ಇದ್ದೀನಿ. ಹೇಮಂತ್ ಅವ್ರಿಗೆ ನಾನು ಇಂಟರ್ವ್ಯೂ ಕೂತಿದ್ದೀನಿ, ಶೀಟಲ್ಲಿ ಬರ್ಕೊಂಡಿದ್ದೀನಿ ಹೇಮಂತ್ ಅವ್ರು ಅಂತ. ಆ್ಯಕ್ಚುಲಿ ನಾನು ಹೋದಾಗ ನಾನು ಹೋಗಿದ್ದು ಮುಂಚೆ ಅವ್ರು ಹೇಳಿದ್ದು ಬರೀ ರಕ್ಷಿತ್ ಶೆಟ್ಟಿ ಅವ್ರದ್ದು ಮಾತ್ರ ಇಂಟರ್ವ್ಯೂ ಅಂತ. ಹೇಮಂತ್ ಅವ್ರು ಬರ್ತಾರೆ ಅಂತ ನನಗೆ ಹೇಳಿಲ್ಲ ಅವರು ಆಯಿತಾ. ಹೇಮಂತ್ ಅವರು ಅಂತ ಬರ್ತಾರೆ ಅಂತ ಅಂದ್ರೆ ಅವ್ರು ಇಬ್ಬರು ಕ್ವಶನ್ ಕೇಳಿದ್ರು, ನಾನು ಹಾಕೊಂಡಿಲ್ಲ ಇಲ್ಲಿ. ನನಗೆ ಅವ್ರ ಹೆಸರು ನಾನು ತುಂಬ ಕೆಲವೊಂದು ಹೆಸರುಗಳು ಮರ್ತ್ಬಿಡ್ತೀನಿ ನಾನು ಆಯಿತಾ. ಅಲ್ಲಿ ಓದ್ತೀನಿ. ಇವತ್ತು ನಮ್ಮ ಮುಂದೆ ರಕ್ಷಿತ್ ಶೆಟ್ಟಿ ಅವರು ಮತ್ತೆ ಹೆಸರು ಮಾಡ್ತಾ ಇತ್ತು ಅವರು. ಲಾಸ್ಟ್ ಕ್ವೆಶ್ಚನ್ ಆಕ್ಚುಲಿ ತುಂಬಾ ಜನದ್ದು ಬೇಡಿಕೆ, ಜಿಮ್ ಯಾವಾಗಣ ಹೋಗ್ತೀವಿ? Several months later. ಓಕೆ, ಜಿಮ್ ನಾನು ಜಿಮ್ಗೆ ಹೋಗೋಕ್ಕಿಂತ ನ್ಯಾಚುರಲ್ ಆಗಿ ಫ್ಯಾಟ್ ಬರ್ನ್ ಮಾಡಬೇಕು ಅಂತ ನನಗೆ ಮೈಂಡಲ್ಲಿರೋದು. ನನಗೆ ಮೈಂಡ್ ಸೆಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಏನಕ್ಕೆ ಅಂತ ಅಂದರೆ ಒಂದೊಂದ್ಸಲ ನನಗೆ ಏನೋ ಕ್ರೇವಿಂಗ್ ಶುರು ಆಗುತ್ತೆ, ಏನೋ ತಿನ್ಕೋಬೇಕು ಅನಿಸುತ್ತೆ. ಆ ಟೈಮಲ್ಲಿ ನಾನು ತಿನ್ಕೋತೀನಿ ಆಯಿತಾ, ತರಿಸ್ಕೋತೀನಿ ಕೆಲವೊಂದು ಟೈಮ್ ಅಂತ ಅಂದ್ಕೊಳ್ಳಿ. ಇನ್ನೊಂದು ಟೈಮ್ ಏನಾಗುತ್ತೆ, ನನಗೆ ಕ್ರೇವಿಂಗ್ ಇಲ್ದಿದ್ದಾಗ ಇವ್ರಿಗೆ ಕ್ರೇವಿಂಗ್ ಶುರು ಆಗುತ್ತೆ ಆಯಿತಾ. ಏನಾಗುತ್ತೆ, ಇವ್ರ ಕ್ರೇವಿಂಗ್ ಶುರು ಆಗದಾದ್ರೂ ನಾನು ತಿನ್ನಬೇಕು, ನನ್ನ ಕ್ರೇವಿಂಗ್ ಶುರು ಆದರೆ ನಾನು ತಿನ್ನಬೇಕು. ಹಿಂಗಾಗಿದೆ ಅಂದರೆ ಈಗ 2 in 1. ನಾನು ಮದುವೆಗಿಂತ ಮುಂಚೆ ಸಣ್ಣ ಇನ್ನು ಅನ್ಲೇಬೇಕು. ಪ್ರಾಬ್ಲಮ್ ಇರೋದು ಇಲ್ಲಿ, ಪ್ರಾಬ್ಲಮ್ ಇರೋದು ಇಲ್ಲಿ ಆಯ್ತಾ. ಈಗ ಹೆಂಗೆ ಅಂದರೆ ಅವ್ರು ಬಿಟ್ಟಿದ್ದು ತಿನ್ಬೇಕು, ಹೊರಗಡೆ ಹೋದ್ರೆ ತರ್ಸ್ಕೊಳ್ಳೋದು, ತಿನ್ನೋದಿಷ್ಟು, ಉಳಿದಿದ್ದು ತಿನ್ಬೇಕು ನಾನು ಇಲ್ಲಿ. ಏನು ಮಾಡ್ತೀರಾ? ಪ್ರಾಬ್ಲಮ್ ಯಾರ್ದು ಈಗ ಹೇಳಿ. ಸೊ ಜಿಮ್ಮಿಗೆ ಹೋಗ್ತೀನಿ, ಸಣ್ಣ ಆಗಲೇಬೇಕು. ತುಂಬ ಜನ ಎಷ್ಟು ಜನ ದಪ್ಪ ಆಗಿದ್ದಾರೆ ಕಾಮೆಂಟ್ ಮಾಡ್ತಾರೆ, ಖುಷಿ ಆಗುತ್ತೆ ನನಗೆ. ದಪ್ಪ ಆಗಿದ್ದೀರಾ ಅಂದಾಗ ಕಾಮೆಂಟಲ್ಲಿ ಕೇರ್ ಮಾಡ್ತಾರೆ ತುಂಬ ಜನ ಸಣ್ಣ ಆಗಿದೆ ಅಂತ. ಅದಕ್ಕೋಸ್ಕರ ನಾವು ಸಣ್ಣ ಆಗಬೇಕು. ಲಾಸ್ಟ್ ನನ್ನ ಕಡೆಯಿಂದ ಒಂದೆರಡು ಕ್ವೆಶ್ಚನ್ ಇದೆ, ಫನಿ ಅಲ್ಲ, ಸ್ವಲ್ಪ ಸೀರಿಯಸ್ ಕ್ವೆಶ್ಚನ್. ಓಕೆನಾ? ಲೈಕ್ ಲಾಸ್ಟ್ ಫ್ಯೂ ವಿಡಿಯೋಸ್ ಅಲ್ಲಿ ಅಂದ್ರೆ ಇತ್ತೀಚಿಗೆ ಜನಗಳಿಗೆ ಪ್ರಮೋಷನ್ ವಿಡಿಯೋ ಅಂತಂದ್ರೆ, ಸ್ಪಾನ್ಸರ್ಡ್ ವಿಡಿಯೋ ಅಂತಂದ್ರೆ ನೀನ್ ಅದ್ರ ಬಗ್ಗೆ ಒಳ್ಳೇದ್ ಮಾತ್ರ ಮಾತಾಡ್ಬೇಕು ಅನ್ನೋದೊಂದು ತಲೆ. ತುಂಬಾ ಜನಕ್ಕೆ ಆ ಥರದ ಮೈಂಡ್ ಅಲ್ಲಿ ಇರುತ್ತೆ. ಆಕ್ಚುಲಿ ಆ ರೀತಿ ಅಲ್ಲ. ನೀವು ಪ್ರಮೋಷನ್ ವಿಡಿಯೋ ಆಗಿದ್ರು ಕೂಡ ಅದೇನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅದು ನಾವು ಆ್ಯಕ್ಚುಲ್ ಆಗಿ ಹೇಳ್ಬೋದು. ಪ್ರಮೋಷನ್ ವಿಡಿಯೋ ಅಂದರೆ ಯೂಶಲಿ ಟೆಕ್ ಇದ್ರಲ್ಲಿ ಹೆಂಗೆ ಅಂತ, ನೀವು ಅವ್ರ ಪ್ರಾಡಕ್ಟನ್ನು ನೀವು ಶೋಕೇಸ್ ಮಾಡಿದ್ರೆ ಆಯಿತು ಆಯಿತಾ. ಅವ್ರ ಪ್ರಾಡಕ್ಟನ್ನು ನೀವು ರಿವ್ಯೂ ಮಾಡಿ ಅಂದ್ಬಿಟ್ಟು ಕೊಡ್ತಾರೆ ಆಯಿತಾ, ಆ ಥರ. ಸೊ ಪ್ರಮೋಷನಲ್ ಹೌದು ನಾವು ಕೆಲವೊಂದ್ಸಲ ಮಾಡಿದ್ದೀವಿ. ನಮ್ಮ ಪ್ರಾಡಕ್ಟನ್ನು ಕೂಡ ಮಾಡಿ ಅಂತ ಅವರು ಸ್ಪಾನ್ಸರ್ ಮಾಡ್ತಾರೆ ನಮಗೆ. ಹಂಗಂತ ಅದು ನೀವು ಪಾಸಿಟಿವ್ ಆಗಿ ಮಾತಾಡಬೇಕು, ನೆಗೆಟಿವ್ ಆಗಿ ಮಾತಾಡಬೇಕು, ಆ ರೀತಿ ನಾನು ಇದುವರೆಗೂ ಫೇಸ್ ಮಾಡಿಲ್ಲ ಆಯಿತಾ. ನಾನು ವಿಡಿಯೋ ತೆಗ್ಬಿಟ್ಟು ನೋಡಿದ್ರೆ ನೀವು ನನಗೆ ಏನಾದರೂ ನೆಗೆಟಿವ್ ಹೇಳೇ ಇರ್ತೀನಿ, ಯಾವಾಗಲಾದರೂ ರೇರು. ಈಗ ಮೊನ್ನೆ OnePlus ವಿಡಿಯೋ ಮಾಡಿದ್ನಲ್ಲ, ತುಂಬ ಜನ ಸ್ಪಾನ್ಸರ್ ಅಂತಿದ್ದಾರೆ. ಅದು ಲಾಂಚ್ ಆಗಿ 1 ವರ್ಷ ಆಗಿದೆ, ಅದು ಸ್ಪಾನ್ಸರ್ಡ್ ಅಲ್ಲ, ಎಂಥದ್ದು ಅಲ್ಲ. ಆ ಫೋನ್ 20,000 ರೂಪಾಯಿ ಬೆಲೆ ಚೆನ್ನಾಗಿದೆ ಅಂದರೆ ಸ್ಪಾನ್ಸರ್ಡ್ ಅಂತಾರೆ. ನಾನು ಏನಾದರೂ ಒಂದು ನೆಗೆಟಿವ್, ಯಾವುದು ಪರ್ಫೆಕ್ಟ್ ಫೋನ್ ಅಲ್ಲ ಆಯಿತಾ, ಯಾವುದೋ ನೆಗೆಟಿವ್ ಇದ್ದೇ ಇರುತ್ತೆ. ಕೆಲವೊಂದು ಟೈಮು ಆ ಪ್ರೈಸ್ ರೇಂಜಿಗೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಕೆಲವೊಂದು ಟೈಮು ಆ ಪ್ರೈಸ್ ರೇಂಜಿಗೆ ಕೆಲವೊಂದು ಸ್ಪೆಸಿಫಿಕೇಶನ್ ಚೆನ್ನಾಗಿಲ್ಲ ಅಂದ್ರೂ ಮ್ಯಾಟ್ರ್ ಆಗಲ್ಲ, ಯಾಕೆಂದರೆ ರೇಟ್ ಕಡಿಮೆ ಇದೆ. OnePlus ಇಂದ 20,000 ರೂಪಾಯಿ ಇನ್ನೊಂದು ಏನೋ ಕ್ಯಾಮ್ರಾ ಒಂಚೂರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ತಗೊಳ್ಳಿ ಅಂದ್ಬಿಡ್ತೀನಿ ನಾನು ಆ ರೀತಿ. ಯಾಕೆ ಅಂದರೆ ಪರ್ಫಾರ್ಮೆನ್ಸ್ ಹಂಗಿದೆ 20,000 ರೂಪಾಯಿ. ಸೊ ಆ ಥರ ತುಂಬ ಜನ ಗೊತ್ತಿಲ್ಲ, ಅವ್ರು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಆಯಿತಾ. ಅವ್ರಿಗೆ ಇನ್ಫಾರ್ಮ್ ಆಗಿದ್ರು ಅನ್ಬೋದು, ಬಟ್ ಕೆಲವೊಂದ್ಸಲ ಅರ್ಥ ಮಾಡಿಸ್ಬೇಕು ನಾವೇನೆ, ಏನು ಮಾಡೋಕ್ಕಾಗಲ್ಲ. ಹೌದು, ಕೆಲವೊಂದು ಸ್ಪಾನ್ಸರ್ಶಿಪ್ ವಿಡಿಯೋನು ಮಾಡ್ತೀನಿ ನಾನು, ಹಂಗಂತ ಹೊಗಳಿದ್ದು ಫೋನ್ ಚೆನ್ನಾಗಿದೆ ಅಂತ ತಕ್ಷಣ ಸ್ಪಾನ್ಸರ್ಡ್ ಅಂತ ಅಲ್ಲ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ವ್ಲಾಗಿಂಗ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ